ಯಾರು ಏನು ಯಾರಿಗಾರ ಹಣಿಗೆ ಬೋರ್ಡ್ ಹಚ್ಚಾನೇನು ದೇವರು? ಏನು ಕೆಟ್ಟವ್ರಿಗೇನು ಡ್ರೆಸ್ ಬೇರೆ ಅದ ಅವನ ಸಮಾಜದಾಗ? ಕೆಟ್ಟವ್ರನ್ನ ಗುರುತಿಸುವಂಥ ಏನಾದರೂ ಚಿಹ್ನೆಗಳನ್ನು ದೇವರು ಕೆಟ್ಟವ್ರ ಮುಖದ ಮೇಲೆ ಅಥವಾ ಬೆನ್ನಿನ ಮೇಲೆ ಹುಡ್ಸ್ಯಾನೇನು ಅಂತ ನೋಡಿದರೆ ಎಲ್ಲಿ ಸಿಗೋದಿಲ್ಲ. ನಾವು ಎಲ್ಲರಿಗೂ ದೊರೆತಂಥ ಶರೀರ ಅದೇ, ಎಲ್ಲರಿಗೂ ದೊರೆತಂಥ ಕಣ್ಣು ಕಿವಿ ಕೈ ಕಾಲು ಮೂಗುಗಳೆಲ್ಲ ಅವೇ ಅದಾವು. ಹೊರಗಂತರೂ ಯಾರನ್ನೂ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಹೊರಗೆ ಗುರುತಿಸ್ಲಿಕ್ಕೆ ಹೋದೀವಿ ಅಂದ್ರೆ ನಾವೇ ಮೋಸ ಹೋಗ್ತೀವಿ. ಒಂದೊಂದು ಸಾರಿ ಹೊರಗೆ ಭಾಳ ಚಂದ ಡ್ರೆಸ್ ಮಾಡಿಕೊಂಡಿರ್ತಾರೆ, ಅದ್ರ ಒಳಗೆ ಹೆಂಗದಾರ ಗೊತ್ತಾಗೋದಿಲ್ಲ. ನೀವು ನೋಡಿರಿ, ಹೊರಗೆ ಡಾಕ್ಟ್ರು ಇಂಜಿನಿಯರು ಅಂತ ಬೋರ್ಡ್ ಹಾಕ್ಕೊಂಡವ್ರು, ಸಾಲಿ ಕಲ್ತವ್ರು, ಸರ್ಟಿಫಿಕೇಟ್ ತೊಗೊಂಡವ್ರು, ಒಳಗೆ ಹೆಂಗಿದ್ರು ಅಂದ್ರೆ ಬಾಂಬ್ ಸ್ಫೋಟ ಮಾಡಿದ್ರು. ಅವ್ರೇನು ಅಜ್ಞಾನಿಗಳಲ್ಲ, ತಿಳಿದವರು. ಹೊರಗೆ ನಾವು ಹೆಂಗೆ ಕಾಣ್ತೀವಲ್ಲ, ಇದ್ರ ಮ್ಯಾಗಿಂದ ನಮ್ಮನ್ನು ಯಾರನ್ನೂ ಗುರುತಿಸ್ಲಿಕ್ಕಾಗೋದಿಲ್ಲ. ಬಸವಣ್ಣವರು ಅವ್ರನ್ನ ಗುರುತಿಸೋದಾಗಿದ್ದರೆ ಹೆಂಗೆ ಗುರುತಿಸ್ಬೇಕು ಅನ್ನೋದನ್ನು ಹೇಳ್ಯಾರ. ಯಾರು ಕಳ್ಳತನ ಮಾಡ್ತಾರಲ್ಲ ಅವ್ರು ಕೆಟ್ಟವರು, ಯಾರು ಸುಳ್ಳು ಹೇಳ್ತಾರಲ್ಲ ಅವ್ರು ಕೆಟ್ಟವರು, ಯಾರು ಹಿಂಸೆಯನ್ನು ಮಾಡ್ತಾರಲ್ಲ ಅವರು ಕೆಟ್ಟವರು, ಯಾರು ವಿನಾಕಾರಣ ಮತ್ತೊಬ್ಬರ ಮೇಲೆ ಕೋಪಗೊಳ್ತಾರಲ್ಲ ಅವ್ರು ಕೆಟ್ಟವರು, ಯಾರು ವಿನಾಕಾರಣ ಮತ್ತೊಬ್ಬರನ್ನು ನಿಂದಿಸ್ತಾರಲ್ಲ ಅವ್ರು ಕೆಟ್ಟವರು, ಯಾರು ಎಲ್ಲರಿಗಿಂತಲೂ ತಾವೇ ಶ್ರೇಷ್ಠ ಅಂತ ತಮ್ಮ ವರ್ಣನೆ ಮಾಡ್ಕೊತ ತಿರುಗಾಡ್ತಾರಲ್ಲ ಅವರಷ್ಟು ಕೆಟ್ಟ ಯಾರೂ ಇಲ್ಲ ಜಗತ್ತು. ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ, ದುಷ್ಟರನ್ನು ನಾ ಹುಡುಕುತ್ತ ಹೊರಟೆ, ದುಷ್ಟರಾರೂ ಸಿಗಲಿಲ್ಲ, ನನ್ನೊಳಗೆ ನಾ ಹೊಕ್ಕ ನೋಡಿದೆ, ನನ್ನಷ್ಟು ದುಷ್ಟರ ಯಾರೂ ಇಲ್ಲ ಅಂತ ನನಗೀಗ ಗೊತ್ತಾಯಿತು ಅಂತ. ನಾವು ಒಂದು ವೇಳೆ ಒಳಗೆ ಹೊಕ್ಕ ನಮ್ಮನ್ನು ನೋಡಕ್ಕೆ ಹತ್ತಿದ್ದೀವಿ ಅಂತಂದ್ರೆ ನಾವು ಒಳ್ಳೆಯವರು ಕೆಟ್ಟವರು ಅಂತ ನಮಗೆ ಗೊತ್ತಾಗ. ಯಾರು ಕೆಟ್ಟವರು ಅಂತ ಬಸವಣ್ಣವ್ರು ಹೇಳ್ತಾರೆ? ಮತ್ತೊಬ್ಬರನ್ನು ವಿನಾಕಾರಣ ನಿಂದಿಸುವವರು, ತಮ್ಮನ್ನು ಅತಿಯಾಗಿ ಸ್ತುತಿಸಿಕೊಳ್ಳುವವರು, ಇವ್ರಿಗಿಂತಲೂ ಕೆಟ್ಟವರು ಯಾರೂ ಇಲ್ಲ ಅಂತ ಶರಣರು ಬೇರೆ ಕಡೆ ಹೇಳ್ತಾರೆ. ಮತ್ತು ಯಾರು ಸ್ವಾರ್ಥಕ್ಕಾಗಿ ಈ ಜಗತ್ತಿನ ಶೋಷಣೆಯನ್ನು ಮಾಡ್ತಾರಲ್ಲ ಅವರು ಕೆಟ್ಟವರು ಅಂತ. ಯಾರನ್ನೂ ಬಿಡೋದಿಲ್ಲ ಅವರು. ಯಾರು ತಮ್ಮ ಸ್ವಾರ್ಥಕ್ಕಾಗಿ ಇಡೀ ಪರಿಸರದ ಶೋಷಣೆಯನ್ನೇ ಮಾಡ್ತಾರೆ ಅವ್ರು ಹೊರಗೆ ಹೆಂಗೆ ಯಾಕೆ ಕಾಣೋಲ್ರಕ್ಕ, ಬಹಳ ಕೆಟ್ಟವರು ಅಂತ. ಯಾರು ತಮ್ಮ ಮತ್ತು ಪರರ ಅಹಿತವನ್ನು ಮಾಡ್ತಾರೋ ಅವ್ರು ಕೆಟ್ಟವರು ಅಂತ. ಎಷ್ಟು ಸುಲಭವಾಗಿ ಹೇಳಿಬಿಟ್ರು ಯಾರು ಕೆಟ್ಟವರು ಅಂತ. ಯಾರು ಒಳ್ಳೆಯವರು ಅಂದರೆ ಇದರ ವಿರುದ್ಧ ಸ್ವಭಾವದವರು ಇದ್ದವ್ರು ಎಲ್ಲರೂ ಒಳ್ಳೆಯವರು, ಅದನ್ನೇನು ಹೇಳುವ ಅವಶ್ಯಕತೆ ಇಲ್ಲ. ಕೆಟ್ಟವರು ಕಳ್ಳರು ಕೆಟ್ಟವರು ಅಂದ್ರೆ ಕಳ್ಳರೇನು ಹೇಳಿ ಬಂದು ಕಳ್ಳತನ ಮಾಡ್ದೆ. ಕಳ್ಳತನದ ವ್ಯಾಪ್ತಿ ಭಾಳ ದೊಡ್ಡದೈತಿ. ಹೇಳಾರ್ದ ಮತ್ತೊಬ್ಬರ ಸಾಮಾನು ಎತ್ಕೊಂಡು ಹೋಗೋದು ಕಳ್ಳತನ ಅನ್ನೋದು ನಮಗೆಲ್ಲರಿಗೂ ಗೊತ್ತೈತಿ. ಆದರೆ ಬಸವಣ್ಣವರು ಅಷ್ಟಕ್ಕೆ ಕಳ್ಳತನದ ಸೀಮೆಯನ್ನು ಪರಿಮಿತಗೊಳಿಸಲಿಲ್ಲ. ಬಸವಣ್ಣವರು ಮತ್ತೊಬ್ಬರ ವಿಚಾರಗಳನ್ನು ತನ್ನು ಅಂತ ಹೇಳ್ಕೊಂಡ್ರೂ ಸಹಿತ ಅವ ಕಳ್ಳ. ತಾನು ದುಡಿದುದಕ್ಕಿಂತಲೂ ಅಧಿಕ ಮತ್ತೊಬ್ಬರ ಕಡೆಯಿಂದ ಪಡ್ಕೊಂಡ ಅಂದ್ರೆ ಅದು ಕಳ್ಳತನ ಅಂತ ಬಸವಣ್ಣವರ ಅಭಿಪ್ರಾಯ. ಹಾಲಿನ್ಯಾಗ ನೀರು ಹಾಕಿ ಮಾರಾಟ ಮಾಡಿದ ಅಂದ್ರೆ ಅವನು ದೊಡ್ಡ ಕಳ್ಳ ಅಂತ. ನಾವು ಇರಲಿಲ್ಲ ಅಂದ್ರೆ ಊರಾಗ ಕಳ್ಳರು ಅಂದ್ರೆ ಯಾರು ಒಬ್ಬಿಬ್ಬರನ್ನ ಅಟ್ಟ ಹುಡುಕಾಡ್ತಿರ್ತೀವಿ, ಯಾರ ಎಲ್ಲರ ಏನರ ಎತ್ಕೊಂಡು ಹೋದವ್ರನ್ನ ಅಷ್ಟ. ಆದ್ರೆ ಅಷ್ಟು ಸುಲಭ ಇಲ್ಲ ಕಳ್ಳರನ್ನ ಹುಡ್ಕೋದು. ನಾವು ಭಾಳ
ಭಾಳ ಚೆಂದಾಗಿ ಹುಡುಕಾಡ್ಕೋತ ಹೋದೆವು ಅಂದ್ರೆ ಕಳ್ಳರು ನಮ್ಮ ಮನ್ಯಾಗ ಸಿಗ್ತಾರೆ. ನಮ್ಮ ಮನ್ಯಾಗಲ್ಲ, ನಮ್ಮ ಮನಸ್ಸಿನಾಗ ಸಿಗ್ತಾರೆ. ನಾವು ಆ ವ್ಯಾಖ್ಯೆಯಿಂದ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಶರಣರು ಹೇಳ್ತಾರ, ಯಾರು ಕಳ್ಳರು ಅಂತಂದ್ರೆ ಯಾರು ಮೈಗಳತನ ಮಾಡ್ತಾರಲ್ಲ ಅವ್ರು ದೊಡ್ಡ ಕಳ್ಳರು ಅಂತ. ಯಾರು ತಮ್ಮ ತಮ್ಮ ಕಾಯಕಗಳನ್ನು ಮಾಡಬೇಕಾಗಿತ್ತು, ದೇವರು ಶಕ್ತಿ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ಸಮಯ ಕೊಟ್ಟಾನ, ಸಾಮರ್ಥ್ಯ ಕೊಟ್ಟಾನ, ಎಲ್ಲ ಕೊಟ್ಟಾನ, ಕೊಟ್ಟಿದ್ರು ಸಹಿತ ಮೈಗಳತನ ಮಾಡ್ತಿದ್ರು ಅಂತಂದ್ರೆ ಅಂಥ ಕಳ್ಳರು ಮತ್ತೊಬ್ಬರಿಲ್ಲ ಅಂತ. ಕಾಯಕವನ್ನು ಮಾಡದೆ ಊಟ ಮಾಡ್ತಿದ್ರು ಅಂದ್ರೆ ಅವ್ರು ಭಾಳ ದೊಡ್ಡ ಕಳ್ಳರು ಅಂತ ನಮಗೆ ಶರಣರು ಹೇಳೋದು. ನಾವೇನಂತೀವಿ, ಪಿಕ್ ಪಾಕೆಟ್ ಮಾಡೋ ಕಳ್ಳ ಅಂದ್ರೆ ಕಿಶ ಕತ್ತರಿಸೋರು ಕಳ್ಳರು, ರಾತ್ರಿ ಬಂದು ಬಾಗಿಲ ಒಡೆದು ಗಾಡಿ ಒಡೆದು ತೊಗೊಂಡು ಹೋಗ್ತಾರೆ, ಅವ್ರು ಅಷ್ಟ ಕಳ್ಳರು ಅಂತ ನಾವು ಅಂತೀವಿ. ಹಂಗಿಲ್ಲ. ಭ್ರಷ್ಟ ಮಾರ್ಗದಿಂದ ಹಣವನ್ನು ಗಳಿಸಿದ್ದೆವು ಅಂದ್ರೆ ನಮ್ಮಂಥ ಕಳ್ಳರು ಜಗತ್ತಿನಾಗ ಮತ್ತೊಬ್ಬರು ಯಾರು ಇಲ್ಲ. ಒಳ್ಳೆಯ ಮಾರ್ಗದಿಂದ ಹಣವನ್ನು ಗಳಿಸದೆ ಆ ಹಣವನ್ನು ವಾಮ ಮಾರ್ಗದಿಂದ ಭ್ರಷ್ಟ ಮಾರ್ಗದಿಂದ ಗಳಿಸಿದ್ದೀವಿ ಅಂದ್ರೆ ನಮ್ಮಂಥ ಕಳ್ಳರು ಜಗತ್ತಿನಾಗಿಲ್ಲ. ಇಲ್ಲ. ಹಾಗಾದ್ರೆ ಕೆಟ್ಟವ್ರು ಎಲ್ಲಿ ಹೊರಗೆ ಸಿಗ್ತಾರೆ? ನಾವೇ ಒಳ್ಳೆಯವರಾಗಬೇಕಾಗೈತಿ. ನಮ್ಮಲ್ಲಿ ಒಂದು ವೇಳೆ ಅಂಥ ಯಾವುದಾದ್ರೂ ವಿಚಾರಗಳಿದ್ದು ಅಂದ್ರೆ, ದೋಷಗಳಿದ್ದು ಅಂದ್ರೆ ನಾವು ಕೆಟ್ಟವರಾಗ್ತೀವಿ. ಯಾರು ಒಳ್ಳೆಯವರಪ್ಪ? ಈ ಕೆಟ್ಟ ಗುಣಗಳು ಇಲ್ದವರೇ ಒಳ್ಳೆಯವರು. ಯಾರು ಪರಿಸರವನ್ನು ರಕ್ಷಿಸ್ತಾರ ಅವರು ಒಳ್ಳೆಯವರು. ಯಾರು ಪರೋಪಕಾರಿಗಳಾಗಿದ್ದಾರೆ ಅವರು ಒಳ್ಳೆಯವರು. ಯಾರು ತಮಗೂ ಮತ್ತು ಮತ್ತೊಬ್ಬರಿಗೂ ಹಿತವನ್ನುಂಟು ಮಾಡುವ, ಒಳ್ಳೆಯದನ್ನುಂಟು ಮಾಡುವ ಮನೋಭಾವನೆಯುಳ್ಳವರು ಮತ್ತು ಪ್ರಯಾಸವುಳ್ಳವರಾಗ್ಯಾರ ಅವರು ಒಳ್ಳೆಯವರು. ಯಾರು ಒಳ್ಳೆಯವರಪ್ಪ? ಯಾರು ಒಳ್ಳೆಯವರು ಅಂತಂದ್ರೆ, ನಾನು ಸಣ್ಣವ ನೀವು ದೊಡ್ಡವರಪ್ಪ ಅಂತಂದವ್ರ ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು. ಯಾರು ಶರಣರು, ಯಾರು ಒಳ್ಳೆಯವರಪ್ಪ ಈ ಸಮಾಜದೊಳಗೆ? ಸಜ್ಜನರು ಯಾರು ಅಂದ್ರೆ ಕರುಳಿಲ್ಲದ ಕಲಿಗಳು. ಕರುಳು ಅಂದ್ರೆ ಮೋಹ. ಯಾರು ಮಾಯಾ ಮೋಹಗಳನ್ನು ಮೆಟ್ಟಿ ನಿಂತಾರಲ್ಲ ಅವರು ಶರಣರು, ಅವರು ಜಾಣರು, ಅವರು ಬುದ್ಧಿವಂತರು, ಅವರು ಸಜ್ಜನರು. ಅವ್ರ ಮನೆ ನೋಡಿದ್ರೆ ಬಡವಾಗಿರಬಹುದು, ಮನ ನೋಡ ಘನಮನ ಸಂಪನ್ನರು. ಮನಸ್ಸು ನೋಡಿದ್ರೆ ಭಾಳ ಶ್ರೀಮಂತರು ಅವರು, ಯಾವುದಕ್ಕೂ ಹತ್ತವರಲ್ಲ. ಅರ್ಥ ಪ್ರಾಣ ಅಭಿಮಾನವ ಗುರುಲಿಂಗ ಜಂಗಮಕ್ಕೆರೆದ ಶರಣರ ಬಚ್ಚಲ ಮನೆಯ ಬಾಲಹುಳುವಾಗಿ ಹುಟ್ಟಿ ಸಯ್ಯ ಸಕಳೇಶ್ವರ. ನನಗೆ ಇಂಥ ಸಜ್ಜನ ಸಂಗತಿಯನ್ನು ಕೊಡು. ಯಾರ ಸಂಗತಿಯನ್ನು ಕೊಡು? ಅರ್ಥ ಪ್ರಾಣ ಅಭಿಮಾನವ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದ ಶರಣರ ಬಚ್ಚಲ ಮನೆಯ ಬಾಲಹುಳುವಾಗಿ ಹುಟ್ಟಿ ಸಯ್ಯ ಸಕಲೇಶ್ ಮಾದರಸರು. ಇವರು ಅನುಭವ ಮಂಟಪದಲ್ಲಿ ವಚನಗಳ ಸಂಪಾದನೆಯ ಕೆಲಸವನ್ನು ಮಾಡ್ತಿದ್ದರು. ಯಾರಿಗೆ ಬರೀಲಿಕ್ಕೆ ಬರ್ತಿರಲಿಲ್ಲ ಅಂಥವ್ರ ಮಾತುಗಳನ್ನು ವಚನಬದ್ಧವಾಗಿ ಅವ್ರು ಮಾತಾಡಿದ ಮಾತುಗಳನ್ನು ವಚನಗಳಲ್ಲಿ ಬರೆದಿಡುವಂಥ ಕೆಲಸವನ್ನು, ಬರೆದಂಥ ವಚನಗಳನ್ನು ಸಂರಕ್ಷಿಸುವಂಥ ಕೆಲಸವನ್ನು ಸಕಲೇಶ್ ಮಾದರಸರು ಮಾಡ್ತಿದ್ರು. ಅರಸರು, ರಾಜರು, ರಾಜಮಂತಂದವರು. ಆದರೆ ಅವ್ರ ಕಾಯಕ ಏನು ಅಂದ್ರೆ ಇದು: ಅರ್ಥವನ್ನು ಗುರುವಿಗೆ, ಪ್ರಾಣವನ್ನು ಲಿಂಗಕ್ಕೆ, ಅರ್ಥ ಪ್ರಾಣ ಅಭಿಮಾನವ ತನ್ನ ಅಭಿಮಾನವನ್ನು ಜಂಗಮಕ್ಕೆ ಅರ್ಪಿಸಿದಂಥವ್ರು ಏನದಾರಲ್ಲ ಅವ್ರ ಮನೆಯೊಳಗಿನ ಬಚ್ಚಲ್ದಾಗಿನ ಬಾಲೋಳ ಆಗಿ ಹುಟ್ಟಿಸ್ ನನ್ನ. ಅವ್ರ ಮೈಮ್ಯಾಗಿನ ನೀರು ಬಂದು ನನ್ನ ಮೈಮ್ಯಾಗ ಬಿದ್ದರೂ ಸಾಕು ಅಂತ ಸಕಲೇಶ್ವರ ಮಾದರಸರು ನಾ ಹೆಂಗೆ ಸಜ್ಜನರ ಸಹವಾಸ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ನೋದನ್ನು ಹೇಳ್ಯಾರ. ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ, ಅಥವಾ ಎತ್ತಾಗಿ ತೊತ್ತಾಗಿ ಮತ್ತೆ ಹಿತ್ತಲದ ಗಿಡವಾಗಿ
ಬಸವಣ್ಣವರು ನಾನು ದಾಸನಾಗಿ ಅವ್ರ ಮನೆಯಲ್ಲಿ ಇರಲಿಕ್ಕೆ ಬಯಸ್ತೀನಿ. ಯಾರು ಸಜ್ಜನ ವ್ಯಕ್ತಿ ಅದಾನಲ್ಲ ಅವ್ರ ಮನೆಯೊಳಗಿಂದ ಒಂದು ಎತ್ತಾಗಿ ದುಡಿಲಿಕ್ಕೆ ತಯಾರಾಗೀನಿ, ಅವ್ರ ಮನೆಯೊಳಗೆ ಒಬ್ಬ ತೊತ್ತಾಗಿ ಅಂದ್ರೆ ಒಬ್ಬ ಆಳಾಗಿ ದುಡಿಲಿಕ್ಕೆ ತಯಾರದೀನಿ. ಬಾಗಿಲ ಕಾಯುವ ಸೊಣಗನಾಗಿ, ಬಾಗಿಲ ಕಾಯುವ ನಾಯಿಯಾಗಿದ್ದರೂ ಪರವಾಗಿಲ್ಲ, ಆ ಮಹಾತ್ಮನ ಸಾನ್ನಿಧ್ಯದಲ್ಲೇ ನಾನು ಇರಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾನೆ. ಯಾಕೆ ಹಿಂಗೆ ಹೇಳ್ತಾರ ಅಂತಂದ್ರೆ, ಆ ಮಹಾತ್ಮನ ಸಾನ್ನಿಧ್ಯದಲ್ಲಿದ್ರೆ ಹೆಂಗೆ ಶ್ರೀಗಂಧದ ಗಿಡಕ್ಕೆ ಮತ್ತೊಂದು ಗಿಡ ಅಂಟ್ಕೊಂಡಿತ್ತು ಅಂದ್ರೆ ಎರಡು ಒಂದಕ್ಕೊಂದು